ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವ್ರಿ ಹಾಲಿನ ಪೌಡರ್ ಇಂದ ಯಾವ ರೀತಿ ಮಿಲ್ಕ್ ಪೌಡರ್ ಕೇಕ್ ಅನ್ನ ಮಾಡೋದು ಅಂತ ತಿಳಿಸ್ಕೊಡತ್ತೇನ್ರಿ. ಇದ ಅಂಗಡಿ ಒಳಗೂ ಸಿಗ್ತೈತ್ರಿ, ಅಥವಾ ನೀವು ಮನೆಯಲ್ಲಿ ಸಣ್ಣ ಮಕ್ಳು ಇದ್ರಂದ್ರೆ ಅಂಗನವಾಡಿಯಲ್ಲಿನು ಇದನ್ನ ಮಿಲ್ಕ್ ಪೌಡರ್ ಅನ್ನ ಕೊಡ್ತಾರ್ರಿ. ಇದರಿಂದ ನೀವು ಈ ತರ ಮಕ್ಕಳಿಗೆ ಸ್ವೀಟ್ ಮಾಡಿ ಕೊಟ್ಟಿರಂದ್ರೆ ಇಷ್ಟಪಟ್ಟು ತಿಂತಾರಿ. ಅದನ್ನ ಹೆಂಗ್ ನೋಡೋದಂತ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ರಿ 2 ಕಪ್ ಆಗುವಷ್ಟ ಹಾಲಿನ ಪೌಡರ್ ಅನ್ನ ಹಾಕೊಂಡೇನ್ರಿ. ಈಗ ಅದಕ್ಕ ನಾನಿಲ್ರಿ ಯಾವ ಅಳತೆಯಿಂದ ನಾವು ಪೌಡರ್ ತಗೊಂಡಿರ್ತೇವಲ್ರಿ ಅದ ಅಳತೆಯಿಂದ ಏನ್ ಮಾಡ್ಬೇಕ್ರಿ ನಾವು ನೀರನ್ನ ಹಾಕೋಬೇಕ್ರಿ. ಅದ ಅಳತೆಯಿಂದ ನಾನಿಲ್ರಿ 1 ಕಪ್ ಆಗುವಷ್ಟ ನೀರ್ ಹಾಕೊಂಡು ಇದನ್ನ ಏನ್ ಮಾಡ್ಬೇಕ್ರಿ, ಚೆನ್ನಾಗಿ ಗಂಟ ಆಗ್ಲಾರ್ದ ಏನ್ ಮಾಡ್ಬೇಕ್ರಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀವು ಇದನ್ನ ಏನ್ ಮಾಡ್ಬೇಕ್ರಿ, ಗಂಟುಗಳ ಆಗ್ಲಾರ್ದ ಈ ತರ ರೀ ತಿರ್ಸ್ತಾ ಇರ್ಬೇಕ್ರಿ. ನೋಡ್ರಿ ಇದನ್ನ ಈ ತರ ನೀವು ನೋಡ್ರಿ ಗಂಟಾಗಿ ಉಳಿಬಾರ್ದು. ಆ ತರ ಏನ್ ಮಾಡ್ಬೇಕ್ರಿ, ನೀವು ಇದನ್ನ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ರೀ ತಿರ್ಸ್ತಾ ಇರ್ಬೇಕ್ರಿ. ಇದು ಏನಾಗ್ಬೇಕ್ರಿ, ಸ್ವಲ್ಪ ಅರ್ಧ ಲೀಟರ್ ಹಾಲು ಇರ್ತಾವಲ್ರಿ, ಅದು ಸ್ವಲ್ಪ ಕುದ್ದು ಯಾವ ರೀತಿ ಕಡಿಮೆ ಆಗ್ತೈತಲ್ರಿ ಅದೇ ರೀತಿ ಇದು ಬಿ ಏನಾಗ್ಬೇಕ್ರಿ, ನೀರನ್ನ ಮಿಕ್ಸ್ ಮಾಡಿ ಸ್ವಲ್ಪ ಕುದ್ದು ಸ್ವಲ್ಪ ಗಟ್ಟಿ ಆಗುವವರೆಗೂ ನಾವು ಇದು ಮಾಡ್ಕೋಬೇಕ್ರಿ. ಈಗ ಇದಕ್ಕ ನಾನು ಇಲ್ರಿ ಏನ್ ಮಾಡೇನ್ರಿ, ಒಂದ ನಿಂಬೆ ಹಣ್ಣಿನ ರಸನ ಇಟ್ಕೊಂಡೇನ್ರಿ. ಒಂದ್ ನಿಂಬೆ ಹಣ್ಣಿನ ಈ ತರ ರಸ ಮಾಡಿ ಇಟ್ಕೊಂಡೇನ್ರಿ. ಅದನ್ನ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಹಾಕೊಂಡ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ ಇಲ್ಲಿ ಹಾಲಿನಾಗ ಈಗ ನಿಂಬೆ ಹಣ್ಣಿನ ರಸ ಹಾಕಿದ ಕೂಡಲೇ ಒಡಿತೈತೆ ಅಂತ ಅನ್ಬೋದ್ರಿ, ಏನು ಆಗಂಗಿಲ್ರಿ. ನೀವು ಈ ತರ ಸ್ವಲ್ಪ ಹಾಕೊಂಡ ಮಿಕ್ಸ್ ಮಾಡ್ಕೋತ ಹೋಗ್ತಾರ ಏನಾಗ್ತೈತ್ರಿ, ಅದ ಚೆನ್ನಾಗಿ ಮಿಕ್ಸ್ ಆಗೋತ ಅದ ಏನಾಗ್ತೈತ್ರಿ ಗಟ್ಟಿ ಆಗೋತ ಬರ್ತೈತ್ರಿ. ಇದ ಟೇಸ್ಟ್ ಏನಾಗತ್ತದ್ರಿ, ಸೇಮ್ ಟು ಸೇಮ್ ನೀವು ಖವಾ ತಿಂತಾರಲ್ರಿ ಅದ ಟೇಸ್ಟ್ ಬರ್ತೈತ್ರಿ, ಬಾಳ ಮಸ್ತ್ ಆಗ್ತೈತ್ರಿ. ನೋಡ್ರಿ ನಾನಿಲ್ರಿ ಒಮ್ಮೆಲೆ ಹಾಕೋಬಾರ್ದ್ರಿ, ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಂಡು ಈ ತರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಏನ್ ಮಾಡ್ಬೇಕ್ರಿ, ತಿರ್ಸ್ತಾ ಇರ್ಬೇಕ್ರಿ. ಈಗ ಏನಾಗತ್ರಿ, ಅದ ಸ್ವಲ್ಪ ಗಟ್ಟಿ ಆಗೇತ್ರಿ. ಈ ತರ ಗಟ್ಟಿ ಹಾಕೋತ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಮರಳಾಗಿ ಆಗ್ಬೇಕ್ರಿ, ಅಂದ್ರೆ ಕಾಳ ತರ ಆಗ್ಬೇಕ್ರಿ ಅದ. ಅಲ್ಲಿವರೆಗೂ ನೀವ್ ಏನ್ ಮಾಡ್ಬೇಕ್ರಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ. ನೋಡ್ರಿ ಇದ ಗಟ್ಟಿ ಆಕಾರಕ್ಕೆ ಬಂದೈತ್ರಿ. ಮತ್ತೆ ಇದ ರವೆ ಯಾವ ತರ ಇರ್ತದಲ್ರಿ, ದಪ್ಪ ರವೆ ಆ ತರ ಕಾಳಾಗಿ ನಾವು ಬಂದೈತ್ರಿ. ಅಲ್ಲಿವರೆಗೂ ನೀವ್ ಇದನ್ನ ಈ ತರ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ. ಇದ ಪರ್ಫೆಕ್ಟ್ ಅಳತೆಯಲ್ಲಿ ಈಗ ಗಟ್ಟಿ ಆಗೈತ್ರಿ. ಈಗ ಇದಕ್ಕ ನಾನಿಲ್ರಿ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದೀನಿ. ನಾನಿಲ್ರಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡೇನ್ರಿ. ಇದನ್ನ ಪೌಡರ್ ಮಾಡಿ ಇಟ್ಕೊಂಡೇನ್ರಿ. ಪೌಡರ್ ಬೆಲ್ಲ ಸಿಗ್ತೈತಲ್ರಿ ಅದು ಆರ್ಗ್ಯಾನಿಕ್ ಬೆಲ್ಲನ ಅರ್ಧ ಕಪ್ ಆಗುವಷ್ಟ ಹಾಕೊಂಡ ಇದನ್ನ ಏನ್ ಮಾಡ್ಬೇಕ್ರಿ, ಮತ್ತೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದ ಸ್ವಲ್ಪ ಗಟ್ಟಿ ಆಗುವವರೆಗೂ ಸ್ವಲ್ಪ ಬೆಲ್ಲ ಹಾಕಿದ ತಕ್ಷಣ ಈ ತರ ಏನಾಗ್ತೈತ್ರಿ, ತೆಳುವಾಗ್ತೈತ್ರಿ. ಆಮೇಲೆ ಸ್ವಲ್ಪ ನೀವು ಒಂದ್ 10 ನಿಮಿಷ ಇದೇ ತರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ಏನಾಗ್ತೈತ್ರಿ, ಗಟ್ಟಿ ಆಕಾರಕ್ಕ ಬರ್ತೈತ್ರಿ. ಇದ ನೀವು ನೋಡಿದ ಕೂಡಲೇ ಅನ್ಸಾತೈತ್ರಿ ಸೇಮ್ ರೀ ಖವಾ ತಿಂತಾರಲ್ರಿ ಅದ ಟೇಸ್ಟ್ ಬರ್ತೈತ್ರಿ, ಅದ ರೀತಿ ಆಗ್ತೈತ್ರಿ. ನೋಡ್ರಿ ಇದ ಏನಾಗೈತ್ರಿ, ಈಗ ತಣ್ಣಗಾಗೈತಿ, ಸ್ವಲ್ಪ ಗಟ್ಟಿನೂ ಆಗೈತ್ರಿ. ನಾನಿಲ್ರಿ ಒಂದ್ ಪಾತ್ರೆ ಒಳಗ ತುಪ್ಪನ ಹಚ್ಚಿಟ್ಕೊಂಡೇನ್ರಿ. ಈಗ ಅದಕ್ಕ ಏನ್ ನಾವ್ ರೆಡಿ ಮಾಡಿ ಇಟ್ಕೊಂಡಿದಿಲ್ರಿ ಮಿಶ್ರಣ, ಅದನ್ನ ಹಾಕೊಂಡ ಸ್ವಲ್ಪ ಏನ್ ಮಾಡ್ಬೇಕ್ರಿ, ಇದನ್ನ 1 ತಾಸ ಅಥವಾ 2 ಗಂಟೆವರೆಗೂ ಏನ್ ಮಾಡ್ಬೇಕ್ರಿ, ನೀವು ಅದನ್ನ ಸ್ವಲ್ಪ ತಣ್ಣಗಾಗಕ್ ಬಿಡ್ಬೇಕ್ರಿ. ಅಂದ್ರೆ ಏನಾಗ್ತೈತ್ರಿ, ಪರ್ಫೆಕ್ಟ್ ಅಳತೆಯಲ್ಲಿ ನಮ್ಗ ಮಿಲ್ಕ್ ಪೌಡರ್ ಕೇಕ್ ಅನ್ಬೋದ್ರಿ, ಅಥವಾ ಸ್ವೀಟ್ ಇದ ಕವಾಬಿ ಅನ್ಬೋದ್ರಿ, ಅದ ಟೇಸ್ಟ್ ಬರ್ತೈತ್ರಿ. ಅಷ್ಟ ರುಚಿಯಾಗಿ ಆಗ್ತೈತ್ರಿ. ಈಗ ಇದನ್ನ ಸ್ವಲ್ಪ ತಣ್ಣಗಾಗಕ್ ಬಿಟ್ಟ ತಕ್ಷಣ ನಾನಿಲ್ರಿ ಈಗ ಒಂದ್ ಪ್ಲೇಟ್ಗೆ ಈ ತರ ರೀ ಹಾಕೊಂಡ್ರೆ ನಿಮ್ಗ ಯಾವ ಶೇಪ್ ಬೇಕಲ್ರಿ ಆ ಶೇಪ್ ಅಲ್ಲಿ ಕಟ್ ಮಾಡಿದ್ರಂದ್ರೆ ಮಿಲ್ಕ್ ಪೌಡರ್ ಕೇಕ್ ರೆಡಿ ಆಗೈತ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೆಂಗೈತಿ ನಮ್ಗ ಕಮೆಂಟ್ ಮೂಲಕ ತಿಳಿಸ್ರಿ. ಖಂಡಿತ ಮಕ್ಕಳಿಗೆ ಇಷ್ಟ ಆಗುವಂತ ಸ್ವೀಟ್ ರೀ. ಹಾಗೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡ್ರಿ. ಮತ್ತೆ ಹೊಸ ಅಡಿಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.